ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ. 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ 7ನೇ ವೇತನ ಆಯೋಗಕ್ಕೆ ಹಲವಾರು ಬೇಡಿಕೆಗಳನ್ನು ಇಟ್ಟು ಬೇಸಿಕಲಿ ಒಂದು ಪತ್ರವನ್ನು ಬರೆಯಲಾಗಿದೆ. ನೋಡ್ತಿದ್ದೀರಾ, ಡೇಟ್ 21/8/2023 ಅಂದರೆ ಇವತ್ತೇ ತಾನೇ ಬರೆದಿರುವಂಥ ಒಂದು ಪತ್ರವಾಗಿದೆ. ಹಾಗಾದರೆ ಏನೆಲ್ಲ ಸರ್ಕಾರಿ ನೌಕರರು ಬೇಡಿಕೆ ಇಡ್ತಾ ಇದ್ದಾರೆ, ಹೊಸದು ಒಂದು ಪಟ್ಟಿಯನ್ನು ಬಿಟ್ಟಿದ್ದಾರೆ. ಸರ್ಕಾರಿ ನೌಕರಗಳ ಬೇಡಿಕೆಯ ಒಂದು ಅಪ್ಡೇಟೆಡ್ ಲಿಸ್ಟ್ ಅಂತಾನೆ ಹೇಳ್ಬೋದು. ಸೊ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಆಲ್ ರೈಟ್, ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಯಾರಿಗೆ ಬರೆದಿರುವಂಥದ್ದು, ಮಾನ್ಯ ಅಧ್ಯಕ್ಷರು 7ನೇ ಕರ್ನಾಟಕ ರಾಜ್ಯ ವೇತನ ಆಯೋಗ, 3ನೇ ಮಹಡಿ, ಹಳೆಯ ಕಲ್ಲು ಕಟ್ಟಡ, ಔಷಧ ನಿಯಂತ್ರಣ ಇಲಾಖೆ, ಅರಮನೆ ರಸ್ತೆ, ಬೆಂಗಳೂರು 56001 ಅಂತ. ಸೊ ಬೇಸಿಕಲಿ ನಮ್ಮ ಒಂದು 7ನೇ ವೇತನ ಸಮಿತಿಯ ಅಧ್ಯಕ್ಷರಾಗಿರುವಂಥ ಸುಧಾಕರ್ ರಾವ್ ಅವರಿಗೆ ಇದನ್ನು ಬರೆಯಲಾಗಿದೆ. ಆ್ಯಂಡ್ ಮಾನ್ಯರೇ, ವಿಷಯ ಬಂದ್ಬಿಟ್ಟು ರಾಜ್ಯ 7ನೇ ವೇತನ ಆಯೋಗಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ಅಂಗವಿಕಲ ನೌಕರರ ಸಂಘದ ವತಿಯಿಂದ ಸಲ್ಲಿಸುತ್ತಿರುವ ಮನವಿಗಳು ಅಂತ. ಸೊ ಮನವಿಗಳು ಏನು ಸಲ್ಲಿಸಿದ್ದಾರೆ ಅವುಗಳ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಗವಿಕಲ ನೌಕರರ ಸಂಘವು ರಾಜ್ಯದ ಎಲ್ಲ ಇಲಾಖೆಗಳ ಅಂಗವಿಕಲತೆಯುಳ್ಳ ಸರ್ಕಾರಿ ನೌಕರರನ್ನು ಪ್ರತಿನಿಧಿಸುವ ಏಕೈಕ ಸಂಘವಾಗಿದ್ದು ಸರ್ಕಾರದ ಅಧಿಕೃತ ಮಾನ್ಯತೆ ಪಡೆದ ಸಂಘವಾಗಿರುತ್ತದೆ. ನಮ್ಮ ಸಂಘವು ಕಳೆದ 38 ವರ್ಷಗಳಿಂದ ರಾಜ್ಯದ ಸರ್ಕಾರಿ ನೌಕರರ ಶ್ರೇಯಾಭಿವೃದ್ಧಿಗಾಗಿ ಕೆಲಸ ಮಾಡುತ್ತಾ ಬಂದಿದೆ. ಹಾಗೆಯೇ ನ್ಯಾಯಮೂರ್ತಿ ವೆಂಕಟಸ್ವಾಮಿ ಅವರ ನೇತೃತ್ವದ 3ನೇ ವೇತನ ಆಯೋಗದಿಂದ ಇಲ್ಲಿಯವರೆಗೂ ಎಲ್ಲ ವೇತನ ಆಯೋಗಗಳ ಮುಂದೆ ನಮ್ಮ ಸಂಘವು ಹಲವು ಸಲ್ಲಿಸುತ್ತಾ ಬಂದಿರುತ್ತದೆ. ದಕ್ಷ ಆಡಳಿತಗಾರರಾದಂಥ ತಾವು ನಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಸರ್ಕಾರವು 7ನೇ ವೇತನ ಆಯೋಗವನ್ನು ರಚಿಸಿದ್ದು, ತಾವು ಕರ್ನಾಟಕ ಸರ್ಕಾರಿ ನೌಕರರ, ಅದರಲ್ಲೂ ಸ್ಪೆಷಲಿ ಅಂಗವಿಕಲತೆಯುಳ್ಳ ನೌಕರರ ಬೇಡಿಕೆಗಳ ಮನವಿಯನ್ನು ಸಹಾನುಭೂತಿಯಿಂದ ಪರಿಗಣಿಸಬೇಕು ಅಂತ. ಸೊ ಎಲ್ಲ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಇಲ್ಲಿ ಪರಿಗಣಿಸಬೇಕು. ಅದರಲ್ಲಿಯೇ ಸ್ವಲ್ಪ ಅಂಗವಿಕಲತೆಯುಳ್ಳ ನೌಕರರ ಒಂದು ಏನು ಬೇಡಿಕೆಗಳಿದೆ ಅದನ್ನು ಒಂದು ಸ್ವಲ್ಪ ಸಹಾನುಭೂತಿಯಿಂದ ನೀವು ಪರಿಗಣಿಸಬೇಕು ಅಂತ ಹೇಳ್ತಿದ್ದಾರೆ. ಪರಿಗಣಿಸಿ ಸೂಕ್ತ ಶಿಫಾರಸುಗಳನ್ನು ಸರ್ಕಾರಕ್ಕೆ ಮಾಡಬೇಕೆಂದು ಸಹ ಇಲ್ಲಿ ತಮ್ಮಲ್ಲಿ ಈ ಮೂಲಕ ಅರಿಕೆ ಮಾಡಿಕೊಳ್ಳುತ್ತೇವೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ, ಅಂಗವಿಕಲತೆಯುಳ್ಳ ಸರ್ಕಾರಿ ನೌಕರರು ಸರ್ಕಾರಿ ಸೇವೆಗಳಲ್ಲಿ ದಕ್ಷತೆಯಿಂದ ಕೆಲಸ ಮಾಡುತ್ತಿದ್ದು ಇತರ ನೌಕರರಿಗೆ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರುತ್ತಾರೆ. ಆದರೆ ಅವರಿಗೆ ಅವರದೇ ಆದ ಕೆಲವೊಂದು ಸಮಸ್ಯೆಗಳನ್ನು ಪರಿಹರಿಸಿ ಉತ್ತಮ ಸೇವಾ ಸೌಲಭ್ಯ, ಮುಂಬಡ್ತಿ ಹಾಗೂ ಅವರು ಕಾರ್ಯನಿರ್ವಹಿಸುವ ಕೆಲಸದ ಸ್ಥಳಗಳಲ್ಲಿ ಅಂಗವಿಕಲ ಸ್ನೇಹಿ ವಾತಾವರಣ ಕಲ್ಪಿಸಿದರೆ ಅವರು ಇನ್ನೂ ಹೆಚ್ಚು ಪರಿಣಾಮಕಾರಿ ಮತ್ತು ಹೆಚ್ಚಿನ ಉತ್ಸುಕತೆಯಿಂದ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಒಂದು ಒಳ್ಳೆಯ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಹೇಳ್ತಾರೆ. ಪ್ರಮುಖ 15 ಬೇಡಿಕೆಗಳನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾವು ನೋಡೋಣ. ಸೊ 7ನೇ ವೇತನ ಆಯೋಗದ ಮುಂದೆ ಮಂಡಿಸುತ್ತಿರುವ ಪ್ರಮುಖ ಬೇಡಿಕೆಗಳ ಮನವಿ ಈ ಮುಂದಿನಂತಿದೆ ಅಂತ. ಸೊ ಏನು ಸರ್ಕಾರಿ ನೌಕರರು 7ನೇ ವೇತನ ಆಯೋಗದ ಕಡೆಯಿಂದ ಬೇಡ್ತಿದ್ದಾರೆ ಅನ್ನೋ ಒಂದು ಕಂಪ್ಲೀಟ್ ಆಗಿರುವಂಥ ಪಟ್ಟಿ ಇಲ್ಲಿ ಕೊಡ್ತಾ ಹೋಗ್ತಾರೆ, ನೋಡೋಣ. ಸೊ ವಿಕಲಚೇತ ನೌಕರರಿಗೆ ಒಂದು ಬಾರಿ ಒನ್ ಟೈಮ್ ಆಪ್ಷನ್ OPS ಅಥವಾ NPS ಯಾವುದು ಅವರ ಇಚ್ಛಿತ ಪಿಂಚಣಿ ಆಗಿರುವುದು ಅದನ್ನು ಒಂದು ಬಾರಿಗೆ ಆಯ್ಕೆ ಮಾಡಿಕೊಳ್ಳುವ ಸೌಲಭ್ಯವನ್ನು ಒದಗಿಸಲು ಮನವಿ ಅಂತ. ಸೊ ಬೇಸಿಕಲಿ OPS ಮೊಟ್ಟ ಮೊದಲನೇದಾಗಿ ಕೇಳ್ತಾ ಇರುವಂಥದ್ದು ಒಂದು ಸಲ ಒಂದು ಅವಕಾಶ ನೀಡಬೇಕು ಅದನ್ನು ಆಪ್ಷನನ್ನು ತೆಗೆದುಕೊಳ್ಳೋದಕ್ಕಾಗಿ. ಸೊ ಅದಕ್ಕೆ ಪೂರಕವಾಗಿರುವಂಥ ಒಂದು ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತಾರೆ. ಅಂಗವಿಕಲ ಸರ್ಕಾರಿ ನೌಕರರು ಅಂಗವಿಕಲತೆಯ ಕಾರಣದಿಂದಾಗಿ ಹಲವಾರು ಸಮಸ್ಯೆಗಳನ್ನು ನಿತ್ಯ ಜೀವನದಲ್ಲಿ ಎದುರಿಸುತ್ತಾ ಬಂದಿದ್ದು, ಮುಂದೆ ವೃದ್ಧಾಪ್ಯದಲ್ಲಿ ಅಧಿಕೃತ ಸಂಕಷ್ಟಗಳನ್ನು ಎದುರಿಸಬೇಕಾದ ಅನಿವಾರ್ಯತೆಗಳ ಮಧ್ಯೆ ನಿಶ್ಚಿತ ಧನ ಸಂಪನ್ಮೂಲವಾದ ನಿಶ್ಚಿತ ಪಿಂಚಣಿ ಸಿಗದಿದ್ದಲ್ಲಿ ತಲೆ ಮೇಲಿನ ಸೊರಗು ಅನ್ನ ಆಹಾರಕ್ಕೂ ಹಾಹಾಕಾರ ಉಂಟಾಗುವುದರಲ್ಲಿ ಸಂಶಯವೇ ಇಲ್ಲ. ನಿತ್ಯ ಷೇರು ಮಾರುಕಟ್ಟೆಯಲ್ಲಿನ ಹಣದ ವಹಿವಾಟಿನ ಏರಿಳಿತದಿಂದಾಗಿ NPS ಯೋಜನೆಗಾಗಿ ಹೂಡಿಕೆ ಮಾಡಿರುವ ಹಣವು ಏರಿಳಿತದ ಆಘಾತಕ್ಕೊಳಗಾಗಿರುವುದು ಸರ್ವರ ಗಮನಕ್ಕೂ ಬಂದಿರುವಂಥ ಒಂದು ಸಂಗಾತಿಯಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಷೇರು ಮಾರುಕಟ್ಟೆಯಲ್ಲಿ ಹಣ ಕಳೆದುಕೊಳ್ಳುವಂಥದ್ದು, ಸೊ ಹಾಗಾಗಿ ಆ ಒಂದು ಹೊಸ ಪಿಂಚಣಿ ವ್ಯವಸ್ಥೆ ಬೇಡ ಅಂತ ಹೇಳ್ತಾರೆ. ಅದ್ರ ಜೊತೆಗೇನೆ ನ್ಯಾಯಮೂರ್ತಿಗಳು ಯಾವ ರೀತಿಯಾಗಿ, ಪೊಲಿಟಿಷಿಯನ್ಸ್ಗಳು ಯಾವ ರೀತಿಯಾಗಿ ಅದನ್ನು ಬೇಡ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಕೂಡ ಇಲ್ಲಿ ಹೇಳ್ತಾರೆ. ಒಂದು ವೇಳೆ NPS ಯೋಜನೆಯಲ್ಲಿ ಭದ್ರತೆ ಇರುವುದೇ ಆಗಿದ್ದರೆ ಮಾನ್ಯ ನ್ಯಾಯಾಧೀಶರುಗಳು ಈ NPS ಯೋಜನೆಯನ್ನು ನ್ಯಾಯಾಧೀಶರುಗಳಿಗೆ ಅನ್ವಯಿಸಲು ತಿರಸ್ಕರಿಸುತ್ತಿರಲಿಲ್ಲ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟನ್ನು ಎಷ್ಟು ನೀಟಾಗಿ ಹೇಳಿದ್ದಾರೆ. ಒಂದು ವೇಳೆ NPS ಚೆನ್ನಾಗಿರುವಂಥ ಯೋಜನೆಯಾಗಿದ್ದರೆ ಏನು ನ್ಯಾಯಾಧೀಶರಿದ್ದಾರೆ, ಏನು ಜಡ್ಜಸ್ ಇದ್ದಾರೆ, ಅವರು ಈ ಒಂದು ಯೋಜನೆಯನ್ನು ತಿರಸ್ಕರಿಸುತ್ತಿರಲಿಲ್ಲ ಅಂತ ಅನ್ನೋ ಮಾತನ್ನು ಹೇಳ್ತಾರೆ. ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಟ್ಟ ಹಲವಾರು ಈ ಯೋಜನೆಯಿಂದ ಹೊರಗೆ ಉಳಿಯುತ್ತಿರಲಿಲ್ಲ ಹಾಗೂ ಹೊರಗೆ ಉಳಿಯುವ ಬಯಸುತ್ತಿರಲಿಲ್ಲ ಎಂಬ ನಂಬಿಕೆ ಈಗ ಬದಲಾಗುತ್ತಿದೆ. ಆದ ಕಾರಣ ವಿಕಲಚೇತ ನೌಕರರಿಗೆ ಒಂದು ಬಾರಿ ಒನ್ ಟೈಮ್ ಆಪ್ಷನ್ OPS ಅಥವಾ NPS ಯಾವುದು ಅವರ ಇಚ್ಛಿತ ಪಿಂಚಣಿ ಆಗಿರುವುದು ಅದನ್ನು ಒಂದು ಬಾರಿ ಆಯ್ಕೆ ಮಾಡಿಕೊಳ್ಳುವ ಸೌಲಭ್ಯವನ್ನು ಒದಗಿಸಬೇಕು ಅಂತ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಇಲ್ಲಿ ಕೋರಿರುತ್ತಾರೆ.
ಅದ್ರ ಜೊತೆಗೆ ನೆಕ್ಸ್ಟ್ ಬೇಡಿಕೆ ಏನಿದೆ ಅಂತ ನೋಡೋಣ. ಅಂಗವಿಕಲ ನಿರುದ್ಯೋಗಿಗಳಿಗೆ ಬ್ಯಾಕ್ಲಾಗ್ ಮೂಲಕ ನೇರ ನೇಮಕಾತಿಗೆ ಅವಕಾಶ. ಸೊ ಬ್ಯಾಕ್ಲಾಗ್ ಏನು ಹುದ್ದೆಗಳು ಉಳಿದಿರುತ್ತೆ ಅವುಗಳಲ್ಲಿ ಅಂಗವಿಕಲ ಅಭ್ಯರ್ಥಿಗಳೇನಿರ್ತಾರೆ ಅವರಿಗೆ ನೇರವಾಗಿರುವಂಥ ನೇಮಕಾತಿಯನ್ನು ಮಾಡಿಸಬೇಕು, ಯಾವುದೇ ರೀತಿಯಾದಂಥ ಎಕ್ಸಾಮ್ಸ್ಗಳು ಬೇಡ ಅಂತ. ಕರ್ನಾಟಕ ರಾಜ್ಯ ಸರ್ಕಾರ ಸೇವೆಗಳಲ್ಲಿ 7.69 ಲಕ್ಷ ಮಂಜೂರಾದ ಹುದ್ದೆಗಳಿದ್ದು 1/3 ಭಾಗದಷ್ಟು ಹುದ್ದೆಗಳು ಖಾಲಿ ಇವೆ. ಅಂಗವಿಕಲತೆಯುಳ್ಳ ವ್ಯಕ್ತಿಗಳಿಗೆ ನೇರ ನೇಮಕಾತಿಯಲ್ಲಿ ಕಲ್ಪಿಸಿರುವ 5% ಗ್ರೂಪ್ ಸಿ ಮತ್ತು ಡಿ ಮತ್ತು 4% ಗ್ರೂಪ್ ಎ ಮತ್ತು ಬಿ ಮೀಸಲಾತಿ ಅನ್ವಯ ಸರ್ಕಾರಿ ಸೇವೆಗಳಲ್ಲಿ ಕನಿಷ್ಠ 30,000 ಅಂಗವಿಕಲ ನೌಕರು ಇರಬೇಕಾಗಿತ್ತು. ಆದರೆ ನಿಯಮಿತವಾಗಿ ನೇಮಕಾತಿಗಳು ಆಗದೇ ಇರುವುದರಿಂದ ಗ್ರೂಪ್ ಡಿ ಹುದ್ದೆಗಳನ್ನು ಬಹುತೇಕ ಹೊರಗುತ್ತಿಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೀಡುತ್ತಿರುವುದರಿಂದ ಅಂಗವಿಕಲರಿಗೆ ಸರ್ಕಾರಿ ಸೇವೆಗಳಲ್ಲಿ ಅವಕಾಶಗಳು ಕಡಿಮೆಯಾಗಿ ನೆಕ್ಸ್ಟ್ ಹೇಳ್ತಾರೆ, ಸರ್ಕಾರಿ ಸೇವೆಗಳಲ್ಲಿ ಅಂದಾಜು 12,000 ಅಂಗವಿಕಲ ಅಧಿಕಾರಿಗಳು ನೌಕರುಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಇಲ್ಲಿ ಖೇದವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅಂಗವಿಕಲತೆಯುಳ್ಳ ವ್ಯಕ್ತಿಗಳಿಗೆ ಜೀವನ ಭದ್ರತೆ ಸಿಕ್ಕಬೇಕಾದರೆ ಅವರಿಗೆ ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರಗಳಲ್ಲಿ ಉದ್ಯೋಗಾವಕಾಶಗಳು ಸಿಕ್ಕುವಂತಾಗಬೇಕು. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಎಲ್ಲ ಇಲಾಖೆ ಮತ್ತು ವೃಂದಗಳಲ್ಲಿ ಅಂಗವಿಕಲ ವ್ಯಕ್ತಿಗಳಿಗೆ ಬ್ಯಾಕ್ಲಾಗ್ ಮೂಲಕ ನೇರ ನೇಮಕಾತಿ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು 7ನೇ ವೇತನ ಆಯೋಗವನ್ನು ಈ ಮೂಲಕ ವಿನಂತಿಸುತ್ತೇವೆ ಅಂತ ಹೇಳ್ತಿದ್ದಾರೆ. ಸೊ ಇದಾದ ಮೇಲೆ ಬ್ಯಾಕ್ಲಾಗ್ಗಳನ್ನು ನೇರ ನೇಮಕಾತಿ ಮಾಡಬೇಕು ಅಂತ 2ನೇ ಪಾಯಿಂಟ್ ಹೇಳುತ್ತೆ, 2ನೇ ಬೇಡಿಕೆ ಹೇಳುತ್ತೆ. 3ನೇ ಒಂದು ಬೇಡಿಕೆ ಏನಿದೆ ಅಂತ ನೋಡಿ, ಬಡ್ತಿಗಳಲ್ಲಿ ಮೀಸಲಾತಿ ನೀಡಬೇಕು ಅಂತ. ಇದರ ಅರ್ಥ ಏನು? ಕರ್ನಾಟಕ ರಾಜ್ಯವು ಸಿ ಮತ್ತು ಡಿ ವರ್ಗದ ನೇಮಕಾತಿಗಳಲ್ಲಿ 5% ಮೀಸಲಾತಿ ಸೌಲಭ್ಯವನ್ನು ಅಂಗವಿಕಲರಿಗೆ ಕಲ್ಪಿಸಿ ಇತರ ರಾಜ್ಯಗಳಿಗೆ ಮಾದರಿಯಾಗಿದೆ. ಅದೇ ರೀತಿ ಎ ಮತ್ತು ಬಿ ವರ್ಗದ ಹುದ್ದೆಗಳಲ್ಲಿ 4% ಮೀಸಲಾತಿಯನ್ನು ಕಲ್ಪಿಸಿದೆ. 2016ರ ಅಂಗವಿಕಲತ ವ್ಯಕ್ತಿಗಳ ಅಧಿನಿಯಮ ಹಾಗೂ ಸರ್ವೋಚ್ಚ ನ್ಯಾಯಾಲಯವು ನೀಡಿರುವ ತೀರ್ಪುಗಳಲ್ಲಿ ಅಂಗವಿಕಲ ಸರ್ಕಾರಿ ನೌಕರರಿಗೆ ಮುಂಬಡ್ತಿಗಳಲ್ಲಿಯೂ ಮೀಸಲಾತಿ ಅನ್ವಯಿಸುತ್ತೆ ಎಂದು ಸ್ಪಷ್ಟಪಡಿಸಿರುವುದರಿಂದ ಅದರಂತೆ ಹರಿಯಾಣ ಮುಂತಾದ ರಾಜ್ಯ ಸರ್ಕಾರಗಳು ಬಡ್ತಿಗಳಲ್ಲಿ ಮೀಸಲಾತಿಯನ್ನು ಜಾರಿಗೆ ತಂದಿವೆ. ಅದೇ ರೀತಿ ಕರ್ನಾಟಕ ಸರ್ಕಾರವು ಸಹ ಕರ್ನಾಟಕ ರಾಜ್ಯವು ಸಿ ಮತ್ತು ಡಿ ಅಂಗವಿಕಲ ನೌಕರರಿಗೆ ಮುಂಬಡ್ತಿಗಳಲ್ಲಿ ಮೀಸಲಾತಿ ಕಲ್ಪಿಸಿ, ಆದರೆ ಗ್ರೂಪ್ ಎ ಮತ್ತು ಬಿ ವೃಂದದ ಅಧಿಕಾರಿಗಳಿಗೆ ಮುಂಬಡ್ತಿಯಲ್ಲಿ ಮೀಸಲಾತಿ ಕಲ್ಪಿಸಲು 7ನೇ ವೇತನ ಆಯೋಗವು ಶಿಫಾರಸು ಮಾಡಬೇಕೆಂದು ಈ ಮೂಲಕ ವಿನಂತಿಸುತ್ತೇವೆ ಅಂತ ಹೇಳ್ತಿದ್ದಾರೆ. ಸೊ ಎ ಮತ್ತು ಬಿ ಏನು ಗ್ರೂಪ್ಗಳಿದೆ ಅದರಲ್ಲಿ ಮುಂಬಡ್ತಿಗಳನ್ನು ರಿಸರ್ವೇಷನ್ ಅನ್ನು ನೀಡಬೇಕು ಅಂತ, ರಿಸರ್ವೇಷನ್ ನೀಡಿ ಅಂತ 7ನೇ ವೇತನ ಆಯೋಗಕ್ಕೆ ಶಿಫಾರಸು ಮಾಡುವಂತೆ ಇಲ್ಲಿ ಕೋರಿಕೊಳ್ಳಲಾಗ್ತಾ ಇದೆ. ಅದ್ರ ಜೊತೆ ನೆಕ್ಸ್ಟ್ 4ನೇ ಪಾಯಿಂಟ್ ನೀವು ನೋಡೋದಾದ್ರೆ, ಅಂಗವಿಕಲ ಸರ್ಕಾರಿ ನೌಕರರಿಗೆ ಪ್ರಯಾಣ ಭತ್ಯೆಯನ್ನು ನೀಡಬೇಕು ಅಂತ. ಅಂಗವಿಕಲರಿದ್ದಾರೆ, ಅವರು ಪ್ರಯಾಣ ಏನಾದರೂ ಮಾಡಿದ್ರೆ ಜಾಸ್ತಿ ಪ್ರಯಾಣ ಮಾಡ್ತಾ ಇರ್ತಾರೆ, ಸೊ ಅವರಿಗೆ ಒಂದು ಪ್ರಯಾಣ ಭತ್ಯೆಯನ್ನು ನೀಡಬೇಕು ಅಂತ ಕೂಡ ಕೇಳ್ತಿದ್ದಾರೆ. ಕರ್ನಾಟಕ ಸರ್ಕಾರವು 1979ರಿಂದ ಅಂಗವಿಕಲ ಸರ್ಕಾರಿ ನೌಕರರಿಗೆ ಸಾರಿಗೆ ಸೌಕರ್ಯಕ್ಕಾಗಿ ಪ್ರಯಾಣ ಭತ್ಯೆಯನ್ನು ನೀಡುತ್ತಾ ಬಂದಿದೆ. ಅಂಗವಿಕಲ ಸರ್ಕಾರಿ ನೌಕರರು ಕೆಲಸದ ಸ್ಥಳಗಳಿಗೆ ಬಂದು ಹೋಗಲು ಅವರದೇ ಆದ ವಾಹನ ಸೌಕರ್ಯ ಹೊಂದಬೇಕಾಗಿರುತ್ತದೆ. ಇದಕ್ಕಾಗಿ 5ನೇ ವೇತನ ಆಯೋಗದ ಶಿಫಾರಸಿನಂತೆ ಮೂಲ ವೇತನದ 6% ಪ್ರಯಾಣ ಭತ್ಯೆಯನ್ನು ನೀಡಲಾಗುತ್ತಿದೆ. ಅಂಗವಿಕಲ ಸರ್ಕಾರಿ ನೌಕರರಿಗೆ ಇಂಧನ ಹಾಗೂ ಇತರ ಕಾರಣಗಳಿಂದ ಅವರು ಕೆಲಸದ ಸ್ಥಳಗಳಿಗೆ ಬಂದು ಹೋಗಲು ತಮ್ಮ ವೇತನದ 30% ಖರ್ಚು ಮಾಡಬೇಕಾಗುತ್ತದೆ. ಆದುದರಿಂದ ಅಂಗವಿಕಲ ನೌಕರರಿಗೆ ಮೂಲ ವೇತನದ 15% ಪ್ರಯಾಣ ಭತ್ಯೆ ಮಂಜೂರು ಮಾಡಲು ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ತಮ್ಮಲ್ಲಿ ಕೋರುತ್ತೇವೆ ಅಂತ ಹೇಳ್ತಿದ್ದಾರೆ. ಸೊ ಬೇಸಿಕಲಿ ಅಂಗವಿಕಲ ಅಭ್ಯರ್ಥಿಗಳು ನಮ್ಮ ಒಂದು ಕೆಲಸದ ಸ್ಥಳಕ್ಕೆ ಬರಬೇಕು ಅಂದರೆ ತಮ್ಮ ಸೆಪರೇಟ್ ವಾಹನಗಳನ್ನು ತೆಗೆದುಕೊಂಡು ಬರ್ತಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡೋಕ್ಕೆ ಅವರಿಗೆ ಆಗೋದಿಲ್ಲ ಅನಿವಾರ್ಯ ಕಾರಣಗಳಿಂದ. ಹಾಗಾಗಿ ಅವ್ರು ಹೇಳ್ತಾ ಇರುವಂಥದ್ದು, ಅವರ ಒಂದು ಪಡೆಯುವಂಥ ಸಂಬಳದ 30% ಅಮೌಂಟು ಬರೀ ಆ ಒಂದು ವಾಹನಗಳ ಖರ್ಚಿಗಾಗಿ ಹೋಗ್ತಾ ಇರೋದ್ರಿಂದ ಸರ್ಕಾರವು ಮೂಲ ವೇತನದ 15% ಅಮೌಂಟನ್ನು ಒಂದು ಅಂಗವಿಕಲ ನೌಕರರಿಗೆ ಪ್ರಯಾಣ ಭತ್ಯೆ ರೂಪದಲ್ಲಿ ಮರುಪಾವತಿಸಬೇಕು ಅನ್ನೋ ಒಂದು ಮಾತನ್ನು ಇಲ್ಲಿ ಹೇಳ್ತಿದ್ದಾರೆ. ಅದ್ರ ಜೊತೆಗೇನೆ 5ನೇ ಪಾಯಿಂಟ್ ಏನೇನಂತ ನೋಡೋಣ. ಮೇಲ್ಕಂಡ ಪ್ರಯಾಣ ಭತ್ಯೆಯನ್ನು ರಜೆ ಅವಧಿಯಲ್ಲಿ ಶಾಲಾ ಶಿಕ್ಷಕರು, ಕಾಲೇಜು ಉಪನ್ಯಾಸಕರಿಗೆ ನೀಡುತ್ತಿಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬೋಧಕ ವರ್ಗದವರು ರಜೆ ಅವಧಿಯಲ್ಲಿಯೂ ಮೌಲ್ಯಮಾಪನ, ಜನಗಣತಿ, ಶಾಲೆಗೆ ಮಕ್ಕಳ ದಾಖಲಾತಿ ಆಂದೋಲನ, ಇತರ ಸರ್ಕಾರದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಆದುದರಿಂದ ಪ್ರಯಾಣ ಭತ್ಯೆಯನ್ನು ರಜೆ ಅವಧಿಯಲ್ಲಿಯೂ ಕೂಡ ನಿಲ್ಲಿಸದೆ ವರ್ಷ ಪೂರ್ತಿ ನೀಡುವಂತೆ ಶಿಫಾರಸು ಮಾಡಬೇಕೆಂದು ಇಲ್ಲಿ ವಿನಂತಿಸಿಕೊಳ್ಳಲಾಗ್ತಾ ಇದೆ. ಓಕೆ, ಸೊ ಇದು ಬೇಸಿಕಲಿ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ರಜಾವಧಿಯಲ್ಲಿಯೂ ಕೂಡ ಒಂದು ಪ್ರಯಾಣ ಭತ್ಯೆಯನ್ನು ನೀಡಬೇಕು ಅಂತ ಕೇಳ್ತಾರೆ. ನೆಕ್ಸ್ಟ್ 6ನೇ ಒಂದು ಪಾಯಿಂಟ್ ಏನು ಹೇಳುತ್ತೆ, ಅಂಗವಿಕಲ ನೌಕರರಿಗೆ ನೀಡುತ್ತಿರುವ ಪ್ರಯಾಣ ಭತ್ಯೆಯನ್ನು ಕಿವುಡು ಮತ್ತು ಮೂಕ ನೌಕರರಿಗೆ ನೀಡುತ್ತಿಲ್ಲ. 2016ರ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮ ಪ್ರಕಾರ
ಎಲ್ಲ ವಿವಿಧ ಅಂಗವಿಕಲರಿಗೂ ತಾರತಮ್ಯ ಮಾಡದೆ ಸಮಾನ ಸೌಲಭ್ಯ ನೀಡುವುದು ಕಡ್ಡಾಯವಾಗಿರುವುದರಿಂದ ಹಾಗೂ ಸರ್ಕಾರಿ ಸೇವೆಗಳಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿರುವ ಕಿವುಡು ಮತ್ತು ಮೂಕ ನೌಕರರಿಗೂ ಪ್ರಯಾಣ ಭತ್ಯೆ ಸೌಲಭ್ಯ ವಿಸ್ತರಿಸಲು ಶಿಫಾರಸು ಮಾಡಬೇಕೆಂದು ವಿನಂತಿಸುತ್ತೇವೆ. ಆ್ಯಂಡ್ 7ನೇ ಪಾಯಿಂಟ್ ಏನು ಹೇಳುತ್ತೆ, ಹಿಂದಿನ ವೇತನ ಆಯೋಗಗಳ ಶಿಫಾರಸಿನಂತೆ ಸರ್ಕಾರವು ಅಂಗವಿಕಲ ನೌಕರರಿಗೆ ಸಾಧನ ಸಲಕರಣೆ, ವಾಹನ ಇತ್ಯಾದಿಗಳ ಖರೀದಿಗೆ ಸೇವೆಯಲ್ಲಿ ಒಂದು ಬಾರಿ ಪರಿಹಾರ ಧನವನ್ನು ನೀಡುತ್ತಾ ಬಂದಿದೆ. ಇತ್ತೀಚಿನ ವರ್ಷಗಳಲ್ಲಿ ಅಂಗವಿಕಲರು ಬಳಸುವ ಸಾಧನ ಸಲಕರಣೆಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಳಕೆಯಾಗುತ್ತಿದ್ದು ಅವುಗಳ ಬೆಲೆ ಗಣನೀಯವಾಗಿ ಹೆಚ್ಚಳ ಇದೆ. ಉದಾಹರಣೆಗೆ ಕೃತಕ ಕಾಲು ರೂಪಾಯಿ 2 ಲಕ್ಷದಿಂದ 3 ಲಕ್ಷವರೆಗೂ ಇದೆ. ಶ್ರವಣ ಸಾಧನಗಳ ಬೆಲೆಯೂ ಸಹ 2 ಲಕ್ಷದಿಂದ 4 ಲಕ್ಷವರೆಗೂ ಇದೆ. ಎಲೆಕ್ಟ್ರಾನಿಕ್ ಗಾಲಿ ಕುರ್ಚಿಗಳ ಬೆಲೆ 1 ಲಕ್ಷದಿಂದ ಆರಂಭವಾಗುತ್ತದೆ. ಅಂಧ ನೌಕರರು ಬಳಸುವ ಕಂಪ್ಯೂಟರ್ ಮತ್ತು ಸಾಫ್ಟ್ವೇರ್ ಬೆಲೆಗಳು 1 ಲಕ್ಷಗಳು ಮೀರಿದೆ. ಆದುದರಿಂದ ಅಂಗವಿಕಲ ನೌಕರರುಗಳ ಬಳಸುವ ಆರ್ಟಿಫಿಷಿಯಲ್ ಲೆಗ್, ಮಾಡರ್ನ್ ಹಿಯರಿಂಗ್ ಏಡ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್, ವೀಲ್ ಚೇರ್ ಇತ್ಯಾದಿ ಅತ್ಯವಶ್ಯಕವಾದ ಸಾಧನ ಸಲಕರಣೆಗಳಿಗೆ 100% ವೆಚ್ಚವನ್ನು ಹಿಂಬರಿಸುವಂತೆ ಶಿಫಾರಸು ಮಾಡಬೇಕಾಗಿ ಕೋರಲಾಗಿದೆ. ಸೊ ಇದು ಬೇಸಿಕಲಿ ಏನು ಇಕ್ವಿಪ್ಮೆಂಟ್ಸನ್ನು ಯೂಸ್ ಮಾಡ್ತಾರೆ, ವೀಲ್ ಚೇರ್ ಆಗಿರ್ಬೋದು, ವಿಷನ್ಸ್ ಆಗಿರ್ಬೋದು, ಆ್ಯಂಡ್ ಹಿಯರಿಂಗ್ ಏಡ್ಸ್ ಆಗಿರ್ಬೋದು, ಇವುಗಳನ್ನೆಲ್ಲವೂ ಖರೀದಿ ಮಾಡಲು ತುಂಬ ದುಡ್ಡು ಖರ್ಚಾಗುತ್ತೆ, 3 ಲಕ್ಷ 4 ಲಕ್ಷ ರೂಪಾಯಿ. ಸೊ ಆ ಎಲ್ಲ ಅಮೌಂಟನ್ನು ಸರ್ಕಾರಿ ನೌಕರರಿಗೆ, ಸ್ಪೆಷಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಇಲ್ಲಿ ನೀಡಬೇಕು ಅನ್ನೋ ಒಂದು ಮಾತನ್ನು ಹೇಳಲಾಗ್ತಾ ಇದೆ. ಅದರ ಒಂದು ಶಿಫಾರಸು ಮಾಡಬೇಕಂತ ಹೇಳ್ತಿದ್ದಾರೆ. ಹಾಗೂ ಅದಾದಮೇಲೆ ಕಾರು ಹಾಗೂ ಮೋಟಾರು ವಾಹನಗಳನ್ನು ಖರೀದಿಸಲು ಒಂದು ಬಾರಿ ಪರಿಹಾರ ಧನವನ್ನು ವೆಚ್ಚದ 50% ಹಿಂಬರಿಸುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ತಿಳಿಸ್ತಿದ್ದಾರೆ. ಅದ್ರ ಜೊತೆಗೇನೆ ಆ ಒಂದು ಉಪಕರಣಗಳು ಬಿಟ್ಟು ಕಾರು ಮತ್ತು ಮೋಟಾರು, ಜೀಪು ಇವುಗಳನ್ನು ಖರೀದಿಸಲು ಅಂಗವಿಕಲ ಅಭ್ಯರ್ಥಿಗಳಿಗೆ 50% ಸಹಾಯಧನ ನೀಡಬೇಕು. 10 ಲಕ್ಷ ರೂಪಾಯಿ ಕಾರು ಖರೀದಿಸಿದರೆ 5 ಲಕ್ಷ ರೂಪಾಯಿ ಸರ್ಕಾರ ನೀಡಬೇಕು ಫಾರ್ ಎಕ್ಸಾಂಪಲ್ ಅನ್ನೋ ಒಂದು ಲೆಕ್ಕದಲ್ಲಿ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಆ ರೀತಿಯಾದಂಥ ಮನವಿಯನ್ನು ಸಲ್ಲಿಸ್ತಿದ್ದಾರೆ. 8ನೇ ಒಂದು ಪಾಯಿಂಟ್ ಏನು ಹೇಳ್ತಾ ಇದೆ ನೋಡಿ, 6ನೇ ವೇತನ ಆಯೋಗದ ಶಿಫಾರಸಿನಂತೆ ಸರ್ಕಾರಿ ನೌಕರರ ಮಕ್ಕಳು ಅಂಗವಿಕಲರಾಗಿದ್ದಲ್ಲಿ ಅವರಿಗೆ ಮಾಸಿಕ ರೂಪಾಯಿ 1000 ರೂಪಾಯಿಗಳ ಭತ್ಯೆ ನೀಡಲು ಸರ್ಕಾರವು ಆದೇಶ ಹೊರಡಿಸಿರುತ್ತದೆ. ಇದರಿಂದ ಅಂಗವಿಕಲ ಮಕ್ಕಳನ್ನು ಹೊಂದಿರುವ ಸರ್ಕಾರಿ ನೌಕರಿಗೆ ಸ್ವಲ್ಪ ಮಟ್ಟಿನ ಪರಿಹಾರ ಸಿಕ್ಕಿದೆ. ಆದರೆ ವಾಸ್ತವವಾಗಿ ಅಂಗವಿಕಲ ಮಕ್ಕಳ ಪಾಲನೆ, ಪೋಷಣೆ, ವೈದ್ಯಕೀಯ ವೆಚ್ಚ, ಶಿಕ್ಷಣದ ವೆಚ್ಚಗಳಿಗೆ ಅಂತಹ ತಂದೆ ತಾಯಿಗಳ ಮಾಸಿಕ 10,000 ರೂಪಾಯಿದಿಂದ 20,000 ರೂಪಾಯಿಗೆ ಖರ್ಚು ಮಾಡಬೇಕಾಗುತ್ತದೆ. ಆದ್ದರಿಂದ ಅಂಗವಿಕಲ ಮಕ್ಕಳು ಹೊಂದಿರುವಂತಹ ಒಂದು ವಿದ್ಯಾಭ್ಯಾಸದ ಸಂಬಂಧ ಕನಿಷ್ಠ 8,000 ರೂಪಾಯಿಗಳಿಗಾದರೂ ಹೆಚ್ಚಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ವಿನಂತಿಸುತ್ತಿವೆ. ಸೊ ಇಲ್ಲಿವರೆಗೂ 6ನೇ ವೇತನ ಆಯೋಗದ ಪ್ರಕಾರ ಏನು ಸರ್ಕಾರಿ ನೌಕರರಿಗೆ ಅಂಗವಿಕಲ ಮಕ್ಕಳೇನಾದರೂ ಆದರೆ ಅವರಿಗೆ ಒಂದು ತಿಂಗಳಿಗೆ 1,000 ರೂಪಾಯಿಯಂತೆ ಹಣವನ್ನು ನೀಡಲಾಗುತ್ತೆ. ಬಟ್ ಅದು ಖರ್ಚಾಗುವಂಥದ್ದು ತುಂಬ ಜಾಸ್ತಿ ಆಗುತ್ತೆ. ಅದಕ್ಕಾಗಿ 1,000 ರೂಪಾಯಿ ನೀಡುವಂಥ ಒಂದು ಜಾಗದಲ್ಲಿ 8,000 ರೂಪಾಯಿ ನೀಡಬೇಕು ಅಂತ ಇಲ್ಲಿ ಬೇಡಿಕೆಯನ್ನು ಇಡಲಾಗ್ತಾ ಇದೆ. ನೆಕ್ಸ್ಟ್ 9ನೇ ಪಾಯಿಂಟ್ ಏನು ಹೇಳುತ್ತೆ, ಸರ್ಕಾರಿ ವಸತಿ ಗೃಹಗಳು, ನಿವೇಶನ, ಮನೆಗಳ ಹಂಚಿಕೆಯಲ್ಲಿ 5% ಮೀಸಲಾತಿ ಕಲ್ಪಿಸುವುದು ಅಂತ. ಸೊ ಏನಿರುತ್ತೆ ಇದರಲ್ಲಿ, ಅಂಗವಿಕಲ ಸರ್ಕಾರಿ ನೌಕರರಿಗೆ ಕೆಲಸದ ಸ್ಥಳದಿಂದ ಸಮೀಪ ವಸತಿ ಸೌಲಭ್ಯಗಳಿದ್ದಲ್ಲಿ ಹೆಚ್ಚಿನ ಅನುಕೂಲವಾಗುತ್ತದೆ. ಆದುದರಿಂದ ಸರ್ಕಾರಿ ವಸತಿ ಗೃಹಗಳ ಹಂಚಿಕೆಯಲ್ಲಿ 5% ಮೀಸಲಾತಿ ಜಾರಿಗೆ ತರಲು ಶಿಫಾರಸು ಮಾಡಬೇಕೆಂದು ವಿನಂತಿಸುತ್ತೇವೆ. ಅದೇ ರೀತಿ ಅಭಿವೃದ್ಧಿ ಪ್ರಾಧಿಕಾರಿಗಳು ಮತ್ತು ಸರ್ಕಾರದ ವಿವಿಧ ವಸತಿ ಯೋಜನೆಗಳಲ್ಲಿ ಅಂಗವಿಕಲರಿಗೆ 5% ಮೀಸಲಾತಿ ಕಲ್ಪಿಸಲು ಶಿಫಾರಸು ಮಾಡಬೇಕೆಂದು ವಿನಂತಿಸಲಾಗುತ್ತಿದೆ. ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮ 2017ರಲ್ಲಿ ಅಂಗವಿಕಲರಿಗೆ ಆದ್ಯತೆಯ ಮೇಲೆ ವಸತಿ ಯೋಜನೆಗಳನ್ನು ರೂಪಿಸುವ ನಿರ್ದೇಶನ ನೀಡಲ್ಪಟ್ಟಿದೆ ಅಂತ ಹೇಳ್ತಿದ್ದಾರೆ. 10ನೇ ಪಾಯಿಂಟ್ ಏನು ಹೇಳುತ್ತೆ, ಕೆಲಸದ ಸ್ಥಳಗಳಲ್ಲಿ ಅಂಗವಿಕಲ ನೌಕರರಿಗೆ ವಿಕಲನಚೇತ ಸ್ನೇಹಿ ವಾತಾವರಣ ಕಲ್ಪಿಸುವುದು. ಅಂದರೆ ಅಂಗವಿಕಲ ಸರ್ಕಾರಿ ನೌಕರರು ಕಾರ್ಯನಿರ್ವಹಿಸುವ ಅನುಕೂಲವಾಗುವಂತೆ ಎಲ್ಲ ಶಾಲಾ, ಕಾಲೇಜು ಮತ್ತು ಕಚೇರಿಗಳಲ್ಲಿ ಸೊ ಬೇಸಿಕಲಿ ಕಚೇರಿಗಳಲ್ಲಿ ಏನು ಮಾಡಬೇಕು ಅಂದರೆ ಜಸ್ಟ್ ಅ ಸೆಕೆಂಡ್, ಕಚೇರಿಗಳಲ್ಲಿ ರೈಲಿಂಗ್, ರ್ಯಾಂಪ್, ಲಿಫ್ಟ್ ವ್ಯವಸ್ಥೆ, ಅಂಗವಿಕಲರು ಬಳಸುವ ಶೌಚಾಲಯಗಳು ಹಾಗೂ ಇತರೆ ಸೌಲಭ್ಯಗಳನ್ನು ಕಲ್ಪಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ವಿನಂತಿಸುತ್ತೇವೆ ಅಂತ ಹೇಳ್ತಿದ್ದಾರೆ. ವಿಶೇಷವಾಗಿ ಅಂಗವಿಕಲ ಮಹಿಳಾ ನೌಕರರನ್ನು ಗಮನದಲ್ಲಿಟ್ಟುಕೊಂಡು ಅಂಗವಿಕಲ ಹಕ್ಕುಗಳ ಅಧಿನಿಯಮ 2016 ಅನ್ವಯ ವಿಕಲನಚೇತ ಸ್ನೇಹಿ ವಾತಾವರಣ ಕಲ್ಪಿಸಲು ಸರ್ಕಾರಕ್ಕೆ ಸ್ಪಷ್ಟವಾದ ನಿರ್ದೇಶನ ನೀಡಬೇಕಾಗಿ ಕೋರುತ್ತೇವೆ. ಅಂಗವಿಕಲ ಸರ್ಕಾರಿ ನೌಕರರು ಮತ್ತು ನಿವೃತ್ತ ಅಂಗವಿಕಲ ನೌಕರರಿಗೆ ವೈದ್ಯಕೀಯ ವಿಮಾ ಯೋಜನೆ ರೂಪಿಸಿ ಜಾರಿಗೆ ತರುವ ಬಗ್ಗೆ ಅಂತ ಕೂಡ ಹೇಳ್ತಿದ್ದಾರೆ. ಅಂಗವಿಕಲ ದೈಹಿಕ ಅಂಗವೈಕಲ್ಯಗಳಿಂದಾಗಿ ವೈದ್ಯಕೀಯ ಚಿಕಿತ್ಸೆಗಳಿಗೆ ಹೆಚ್ಚಿನ
ಹಣ ಖರ್ಚು ಮಾಡಬೇಕಾಗುತ್ತದೆ. ನಿವೃತ್ತ ಅಂಗವಿಕಲ ನೌಕರರಿಗೂ ಅಂಗವೈಕಲ್ಯದ ಪ್ರಮಾಣ ವಯಸ್ಸಾದಂತೆ ಹೆಚ್ಚಾಗುವುದರಿಂದ ವೈದ್ಯಕೀಯ ಚಿಕಿತ್ಸೆ ಮತ್ತು ಔಷಧಗಳಿಗೆ ತಮ್ಮ ಪಿಂಚಣಿಯ 50% ಭಾಗವನ್ನು ಖರ್ಚು ಮಾಡಬೇಕಾಗುತ್ತದೆ. ಆದುದರಿಂದ ಅಂಗವಿಕಲ ನೌಕರರು ತಮ್ಮ ನಿವೃತ್ತ ನೌಕರರ ಅನುಕೂಲಕ್ಕಾಗಿ ವೈದ್ಯಕೀಯ ವಿಮಾ ಯೋಜನೆಯೊಂದನ್ನು ರೂಪಿಸಿ ಜಾರಿಗೆ ತರಲು ಇಲ್ಲಿ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ವಿನಂತಿಸಲಾಗ್ತಾ ಇದೆ. ದೃಷ್ಟಿಮಾಂದ್ಯ ಸರ್ಕಾರಿ ನೌಕರಿಗೆ ಪ್ರತ್ಯೇಕ ತಂತ್ರಜ್ಞಾನ ಸೌಲಭ್ಯವನ್ನು ಒದಗಿಸಬೇಕು ಅಂತ. ದೃಷ್ಟಿಮಾಂದ್ಯ ಸರ್ಕಾರಿ ನೌಕರಿಗೆ ಕಾರ್ಯನಿರ್ವಹಿಸಲು ಪ್ರತ್ಯೇಕವಾಗಿ ಲ್ಯಾಪ್ಟಾಪ್, ಸ್ಕ್ಯಾನರ್, ABBY ಫೈನ್ ಸ್ಕ್ಯಾನ್ ರೀಡರ್, ಈ ರೀತಿಯಾದಂಥ ಒಂದು ವಸ್ತುಗಳು, ಲೇಬಲ್ ರೀಡರ್, ಟಾಕಿಂಗ್ ಕ್ಯಾಲ್ಕುಲೇಟರ್ ಹಾಗೂ ಇತರ ಇತ್ತೀಚಿನ ತಂತ್ರಜ್ಞಾನಗಳನ್ನು ಒದಗಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಾಗಿ ಕೋರುತ್ತೇವೆ. ಇದರಿಂದ ದೃಷ್ಟಿಮಾಂದ್ಯ ನೌಕರರು ಹೆಚ್ಚಿನ ಕಾರ್ಯಕ್ಷಮತೆಯಿಂದ ಕರ್ತವ್ಯ ನಿರ್ವಹಿಸಲು ಅನುಕೂಲವಾಗುತ್ತದೆ ಅಂತ ಹೇಳ್ತಿದ್ದಾರೆ. 13ನೇ ಪಾಯಿಂಟ್ ಏನು ಹೇಳುತ್ತೆ? ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳು ಅಧಿನಿಯಮ 2016 ಹಾಗೂ ನಿಯಮಾವಳಿಗನ್ವಯ ವೈದ್ಯಕೀಯ ಮಂಡಳಿಯಿಂದ ಅಂಗವಿಕಲ ಪ್ರಮಾಣ ಪತ್ರವನ್ನು ಪಡೆದ ವ್ಯಕ್ತಿಯನ್ನು ಮಾತ್ರ ಅಂಗವಿಕಲ ಎಂದು ಗುರುತಿಸಲಾಗುತ್ತದೆ. ಅಂಗವಿಕಲ ವ್ಯಕ್ತಿಯು 40% ಹಾಗೂ ಅದಕ್ಕಿಂತ ಹೆಚ್ಚು ಅಂಗವಿಕಲತೆಯನ್ನು ಹೊಂದಿದ್ದರೆ ಆ ವ್ಯಕ್ತಿಗೆ ಸಕ್ಷಮ ಪ್ರಾಧಿಕಾರವು ಅಂಗವಿಕಲ ಪ್ರಮಾಣ ಪತ್ರವನ್ನು ನೀಡುತ್ತದೆ. ಹಾಗೆಯೇ ಕೇಂದ್ರ ಸರ್ಕಾರವು ಅಂಗವಿಕಲ ವ್ಯಕ್ತಿಗೆ ಯುನಿಕ್ ಡಿಸೇಬಿಲಿಟಿ ID ಕಾರ್ಡನ್ನು ನೀಡುತ್ತದೆ. ಹಾಗೂ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ಪರ್ಮನೆಂಟ್ ಡಿಸೇಬಿಲಿಟಿ, ಶಾಶ್ವತ ಅಂಗವಿಕಲತೆ ಹೊಂದಿರುವ ವ್ಯಕ್ತಿಯನ್ನ ಮಾತ್ರ ಅಂಗವಿಕಲ ವ್ಯಕ್ತಿ ಎಂದು ಗುರುತಿಸಲಾಗಿರುತ್ತದೆ. ಪ್ರಸ್ತುತ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪ್ರತಿ ವರ್ಷ ಕೈಗೊಳ್ಳುವ ಕೌನ್ಸಿಲಿಂಗ್ ವರ್ಗಾವಣಾ ಪ್ರಕ್ರಿಯೆಯಲ್ಲಿ ಅಂಗವಿಕಲ ಶಿಕ್ಷಕರಿಗೆ ಹೊಸದಾಗಿ ಮರು ವೈದ್ಯಕೀಯ ಪರೀಕ್ಷೆಗೆ ಒಳಪಟ್ಟು ವೈದ್ಯಕೀಯ ಮಂಡಳಿಯಿಂದ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಬರೆಸುತ್ತಿರುವುದು ಸಮಂಜಸವಾಗುವುದಿಲ್ಲ. ಈಗಾಗಲೇ ವೈದ್ಯಕೀಯ ಮಂಡಳಿಯು ನೀಡಿರುವ ಅಂಗವಿಕಲ ಪ್ರಮಾಣ ಪತ್ರವನ್ನು ಪ್ರಸ್ತುತ ಸಾಲಿನ ಕೌನ್ಸಿಲಿಂಗ್ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಪರಿಗಣಿಸಬೇಕಾಗಿ ಕೋರುತ್ತೇವೆ. ಒಂದು ವೇಳೆ ಯಾವ ವ್ಯಕ್ತಿಯಾದರೂ ಅಂಗವಿಕಲತೆಯನ್ನು ಹೊಂದದೇ ಇದ್ದರೂ ಸಹ ಅಂಗವಿಕಲತೆ ಪ್ರಮಾಣ ಪತ್ರವನ್ನು ಅಕ್ರಮವಾಗಿ ಪಡೆದಿರುವುದು ಕಂಡುಬಂದಲ್ಲಿ ಹಾಗೂ ಯಾವುದೇ ವ್ಯಕ್ತಿಯ ವಿರುದ್ಧ ಈ ಸಂಬಂಧ ದೂರು ಸ್ವೀಕೃತವಾದಲ್ಲಿ ಅಂತಹ ಶಿಕ್ಷಕರ ವಿರುದ್ಧ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016 ಕಲಂ 91 ಅನ್ವಯ ಶಿಕ್ಷಿಸಲು ಕ್ರಮ ವಹಿಸಬಹುದಾಗಿದೆ. ಹಾಗೂ 1957 ಕರ್ನಾಟಕ ನಾಗರಿಕ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮಗಳ ಅನ್ವಯ ಅವರುಗಳ ವಿರುದ್ಧ ಶಿಸ್ತು ಕ್ರಮವನ್ನು ಹೊರಡಿಸಬಹುದಾಗಿರುತ್ತದೆ. ಹಾಗೂ ಅಕ್ರಮವಾಗಿ ವೈದ್ಯಕೀಯ ಪ್ರಮಾಣ ಪತ್ರವನ್ನು ನೀಡಿದ ವೈದ್ಯಕೀಯ ಮಂಡಳಿ ವೈದ್ಯರ ವಿರುದ್ಧ ಕ್ರಮ ಜರುಗಿಸಬಹುದಾಗಿರುತ್ತದೆ. ಹೀಗೆ ಕೆಲವು ನಕಲಿ ಅಂಗವಿಕಲರ ಹಾವಳಿಯಿಂದಾಗಿ ನೈಜವಾಗಿ ಅಂಗವಿಕಲತೆಯನ್ನು ಹೊಂದಿರುವ ಸಾವಿರಾರು ಅಂಗವಿಕಲ ಶಿಕ್ಷಕರಿಗೆ ಮರು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುತ್ತಿರುವುದು ಸರಿಯಾದ ಕ್ರಮವಾಗಿರುವುದಿಲ್ಲ. ಆದುದರಿಂದ ಪ್ರಸ್ತುತ ಕೌನ್ಸಿಲಿಂಗ್ ವರ್ಗಾವಣೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಮರು ವೈದ್ಯಕೀಯ ಶಿಕ್ಷಣ ಪರೀಕ್ಷೆಗೆ ಒಳಪಡಿಸದೆ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಪಡೆಯುವಂತೆ ಒತ್ತಾಯಿಸದೆ ಈ ಹಿಂದಿನ ಸಾಲುಗಳಲ್ಲಿ ಪಡೆದಿರುವ ಹಾಗೂ ಚಾಲ್ತಿಯಲ್ಲಿರುವ ಅಂಗವಿಕಲ ಪ್ರಮಾಣ ಪತ್ರಗಳನ್ನು ಪರಿಗಣಿಸುವಂತೆ ಕೋರುತ್ತೇವೆ. ರಾಜ್ಯ ಸರ್ಕಾರಿ ಸೇವೆಗಳಲ್ಲಿ ಕಡಿಮೆ ಸಂಖ್ಯೆಯಲ್ಲಿರುವ ಅಂಗವಿಕಲ ನೌಕರರ ಮೇಲಿನ ನ್ಯಾಯೋಚಿತ ಬೇಡಿಕೆಗಳನ್ನು ಸಹಾನುಭೂತಿಯಿಂದ ಪರಿಗಣಿಸಿ ಸೂಕ್ತ ಶಿಫಾರಸುಗಳನ್ನು ಸರ್ಕಾರಕ್ಕೆ ಮಾಡುವಂತೆ 7ನೇ ವೇತನ ಆಯೋಗವನ್ನು ಈ ಮೂಲಕ ಗೌರವಪೂರ್ವಕವಾಗಿ ವಿನಂತಿಸುತ್ತೇನೆ. ಗೌರವಗಳೊಂದಿಗೆ ತಮ್ಮ ನಂಬುಗೆಯ ಇಂದ್ರೇಶ್ R ಅಂತ. ಸೊ ಬೇಸಿಕಲಿ ಇಲ್ಲಿವರೆಗೂ ನೀವು ನೋಡಿರುವಂಥದ್ದು ಅಂಗವಿಕಲ ಸರ್ಕಾರಿ ನೌಕರರು ಯಾವ ರೀತಿಯಾದಂತಹ ಬೇಡಿಕೆಗಳನ್ನು 7ನೇ ವೇತನ ಆಯೋಗದ ಮುಂದೆ ಇಡ್ತಿದ್ದಾರೆ, ಯಾವ ರೀತಿಯಾದಂತಹ ಡಿಮಾಂಡ್ಸ್ಗಳಿದೆ, ಅವುಗಳನ್ನು ಸರ್ಕಾರಕ್ಕೆ ಇಲ್ಲಿ ಒಂದು ಪ್ರಸ್ತಾವನೆ ಸಲ್ಲಿಸಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಸೊ ನಿಮಗೆ ಅನಿಸುತ್ತೆ ಈ ಒಂದು ಬೇಡಿಕೆಗಳ ಬಗ್ಗೆ? ಸೊ ದಯವಿಟ್ಟು ಈ ಒಂದು ಇನ್ಫಾರ್ಮೇಷನ್ನ ಎಲ್ಲ ಅಂಗವಿಕಲ ಅಭ್ಯರ್ಥಿಗಳಿಗೆ ಶೇರ್ ಮಾಡಿ. ಆ್ಯಂಡ್ ನೀವು ಅಂಗವಿಕಲ ಇಲ್ಲದೇ ಇದ್ರೂ ಕೂಡ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂದರೆ ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೀವಿ. ಆ್ಯಂಡ್ ಅದ್ರ ಜೊತೆಗೇನೆ ಈ ಒಂದು ಮಾಹಿತಿಯನ್ನು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡೋದ್ರಿಂದ ಎಲ್ಲರಿಗೂ ಕೂಡ ಇದರಿಂದ ಲಾಭ ಆಗಲಿದೆ. ಆ್ಯಂಡ್ ತುಂಬ ಬೇಗ ಈ ಒಂದು 7ನೇ ವೇತನ ಸಮಿತಿ ತನ್ನ ವರದಿಯನ್ನು ಸಲ್ಲಿಸಲಿದ್ದು ಈ ಒಂದು ಪ್ರಕ್ರಿಯೆಗಳನ್ನು ಅದರಲ್ಲಿ ಮೆರ್ಜ್ ಮಾಡಲು ಇಲ್ಲಿ ವಿನಂತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂಥ ಅಪ್ಡೇಟ್ ರಿಲೇಟೆಡ್ ಟು 7ನೇ ವೇತನ ಆಯೋಗದ ಅಡಿಯಲ್ಲಿ ಯಾವ ರೀತಿಯಾದಂಥ ಡಿಮ್ಯಾಂಡ್ಸ್ಗಳನ್ನು ಇಡಲಾಗ್ತಾ ಇದೆ ಅಂತ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.